ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಧ್ಯಾನ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಬಿಜೆಪಿ ಮಾನ್ವಿ ಮಂಡಲ ನೂತನ ಅಧ್ಯಕ್ಷ ವೀರಭದ್ರಪ್ಪ ಗೌಡ ಭೋಗಾವತಿ ಅವರ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸಿಂಧನೂರ, ಮಾಜಿ ಸಂಸದ ಬಿವಿ ನಾಯ್ಕ, ಮಾಜಿ ಶಾಸಕರು ಆದ ಕೆ ಶಿವನಗೌಡ ನಾಯ್ಕ ಮಾತನಾಡಿ, ಬಿಜೆಪಿ ಪಕ್ಷದ ಸಂಘಟನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಸೇರಿ ಇನ್ನಿತರ ಕಾರ್ಯ ಚಟುವಟಿಕೆಗಳಲ್ಲಿ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಸರ್ವಸನ್ನದ್ಧರಾಗಿರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಾಗೂ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲುವು ಕಾಣದೆ ಕಾರ್ಯಕರ್ತರೇ ಭ್ರಮ ನಿರಾಸೆಗೊಂಡಿದ್ದು, ಪಕ್ಷದ ಕಾರ್ಯಕರ್ತರ ಮುಖದಲ್ಲಿ ಮಂದಹಾಸ ಮೂಡಿಸಲು ಪಕ್ಷದ ಹಿರಿಯ ಮುಖಂಡರು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟನ್ನ ಕಾಯ್ದುಕೊಂಡ್ರೆ ಬಿಜೆಪಿ ಗೆಲುವು ಸಾಧಿಸುವುದರಲ್ಲಿ ಸಂದೇಹವಿಲ್ಲ ಎಂದಿದ್ದಾರೆ. ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಬೂತ್ಗಳಲ್ಲಿರ್ತಕ್ಕಂಥ ನಾಯಕರೇನಿದ್ದೀರಿ, ಕಾರ್ಯಕರ್ತರೇನಿದ್ದೀರಿ, ಹಿರಿಯರೇನಿದ್ದೀರಿ, ಎಲ್ಲರೂ ಕೂಡ ಶ್ರಮ ಪಡಬೇಕಾಗುತ್ತದೆ. ಎಲ್ಲರೂ ಹೆಚ್ಚೆಚ್ಚು ಶ್ರಮ ಪಟ್ಟಾಗ ಮಾತ್ರ ಪಕ್ಷಕ್ಕೆ ಶಕ್ತಿ ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಗ್ರಾಮಗಳಲ್ಲಿ ಪಕ್ಷವನ್ನ ಯಾವ ರೀತಿಯಾಗಿ ಆಂತರಿಕವಾಗಿ ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಾಗಿ ಕಾರ್ಯಕರ್ತರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜಕೀಯ ಪಕ್ಷವನ್ನ ಎಷ್ಟು ಕಟ್ಟಿದ್ರು ಕೂಡ ದಿನಾಲು ಕಟ್ತಾನೆ ಇರಬೇಕು, ಹಾಗೆ ದಿನಾಲು ವೀಕ್ ಆಗ್ತಾ ಇರ್ತದೆ. ಎಷ್ಟೇ ಪಾರ್ಟಿ ಗಟ್ಟಿಯಾಗಿ ಕಟ್ಟಿದ್ರು ಕೂಡ ಒಂದು ರೀತಿಯಲ್ಲಿ ಒಂದ್ ಕಡೆ ನಮಗೆ ದಿನಾಲು ಒಂದು 10% ಪ್ಲಸ್ ಆದ್ರೆ ದಿನಾಲು 1% ಮೈನಸ್ ಆಗ್ತಾ ಇರ್ತದೆ. ರಾಜಕೀಯ ಸಂಘಟನೆ ಅಂದ್ರೆ ಹಾಗೆ. ಹೀಗಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ತಿರುವಾರ ತಾಲೂಕ ಮತ್ತು ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನ ಗಟ್ಟಿಗೊಳಿಸೋ ಕಡೆ ಗಮನ ಕೊಡಿ. ನೀವು ನಿಮ್ಮ ಗ್ರಾಮವನ್ನ ಗಟ್ಟಿ ಮಾಡಿಕೊಳ್ಳೋ ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ, ನಿಮ್ಮ ತಾಲೂಕಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದನ್ನು ಜೋಡಿಸ್ತಕ್ಕಂಥದ್ದಾಗಬೇಕು. ಲೀಡ್ ಆದವ್ರ ಕೆಲಸ ಏನಂತಂದ್ರೆ, ಎಷ್ಟೇ ಮನುಷ್ಯನಿಗೆ ನೋವುಗಳಿದ್ರು ಕೂಡ, ಏನೇ ಆತನಿಗೆ ಬೇರೆ ಕಾರ್ಯಕರ್ತರ ಬಗ್ಗೆ ಆಗಲಿ ಅಥವಾ ಯಾವುದೇ ನಾಯಕರ ಬಗ್ಗೆ ಆಗಲಿ ಏನೇ ಬೇಜಾರಿದ್ರು ಕೂಡ ಪಕ್ಷದ ಕಡೆ ಗಮನ ಕೊಟ್ಟು ಜೋಡಿಸ್ತಕ್ಕಂಥ ಕೆಲಸ ಮಾಡಿ. ಯಾವಾಗ ಜೋಡಿಸ್ತಕ್ಕಂಥ ಕೆಲಸ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀರಿ ಅವಾಗ ಪಕ್ಷ ಗಟ್ಟಿ ಆಗಲಿಕ್ಕೆ ಸಾಧ್ಯ ಇದೆ. ಜೆ ಸುಧಾಕರ್ ಅವರು ಸುಮಾರು 2 ವರ್ಷ 12 ತಿಂಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ಈಗ ಅವರಿಂದ ಹಸ್ತಾಂತರ ಮಾಡಲಾಗಿದೆ. ಜೆ ಸುಧಾಕರ್ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂತ ಕೆಲಸ ಬರುವಂತ ಕೆಲವು ದಿವಸಗಳಲ್ಲಿ ಮಾಡ್ತೀನಿ. ಅವರ ಸೇವೆಯನ್ನು ಖಂಡಿತವಾಗಿಯೂ ಪಕ್ಷಕ್ಕೆ ಬೆಳೆಸಿಕೊಳ್ಳುವಂತೆ. ಅದೇ ರೀತಿ ರಾಜಕಾರಣ ಅಂದ್ರೆ ಬದಲಾವಣೆ ನಿಂತು ನೀರಲ್ಲ. ಇವತ್ತು ನಾವು ಇರ್ತೀವಿ, ನಾಳೆ ಬರ್ಬೋದು. ಇವತ್ತು ಅಷ್ಟೇ ಈ ಕ್ಷೇತ್ರದ ಪುನರ್ವೀಕರಣೆ ಯಾವ್ಯಾವ ಕ್ಷೇತ್ರ ಏನಾಗ್ತದೆ ಯಾಕೆ ಗೊತ್ತಿಲ್ಲ. ಇವತ್ತು ನಗರದ ನಾಯಕರು ನಾವು ಬಹಳಷ್ಟು ಜನ ನಾಯಕರು ಜಿಲ್ಲೆಯಲ್ಲಿ ಇದ್ದೀವಿ. ಖಂಡಿತವಾಗಿಯೂ ಇವತ್ತು ಅವಕಾಶ ಎಲ್ಲ ಕಡೆ ಅವಕಾಶ ಇದೆ. ಎಲ್ಲರೂ ಸಾಮರ್ಥ್ಯದಿಂದ ಒಮ್ಮತದಿಂದ ಚರ್ಚೆ ಮಾಡಿ ಬರುವಂತ ದಿವಸಗಳಲ್ಲಿ ಯಾಕೆ ರಾಜಕಾರಣವನ್ನ ಯಾರಿಗೆ ಅಧಿಕಾರ ಕೊಡಬೇಕು, ಯಾರು ಸೂಕ್ತ ಅಭ್ಯರ್ಥಿ ಒಮ್ಮತದಿಂದ ಕೂತಾಗ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲಿ ಪಕ್ಷ ಗೆಲ್ಲುವ ನಿರೀಕ್ಷೆ ಮಾಡುವಂತ ಹೇಳಿದ್ರೆ ನಾವು ಸಾಕೊಂಡಿದ್ದೇವೆ. ಯಾಕಂದ್ರೆ ರಾಜಕಾರಣ ಒಗ್ಗಟ್ಟಿದ್ರೆ ರಾಜಕಾರಣ. ಇವತ್ತೆಲ್ಲ ಕೆಲವು ಸುಧಾಕರ್ ಅವರು ನಾಯಕರು ಹೇಳಿದ್ರು, ನಮ್ಮ ನಾಯಕರು ಹಿರಿಯ ನಾಯಕರು ಒಗ್ಗಟ್ಟಿದ್ದ ಕೆಲಸ ಮಾಡಿದ್ರೆ ಮಾನವಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬೆಟ್ಟ ಖಂಡಿತವಾಗಿ ಆರಿಸಬಹುದಂತ. ಆ ಕೆಲಸ ಬರುವಂತ ದಿವಸಗಳಲ್ಲಿ ನಾವು ಸೇರಿ ಮಾಡೋಣ. ಯಾರು ಸ್ವಾರ್ಥ, ಯಾರು ನಮ್ದು ನಾನು ಇಲ್ಲ, ಎಲ್ಲರೂ ನಮ್ಮನ್ನ ಹೋಗ್ಬೇಕಾಗ್ತದೆ. ನಾನು ಅಂದ್ರೆ ಯಾರು ಬರಲ್ಲ, ನಾವು ಎಲ್ಲರೂ ಬರ್ತಾರೆ. ಅದಕ್ಕಾಗಿ ಪ್ರಧಾನಮಂತ್ರಿದ್ದಾರೆ, ಎಲ್ಲರೂ ಹಿರಿಯ ನಾಯಕರು, ಜಿಲ್ಲೆಯಲ್ಲಿ ಅವರ ಯಜಮಾನರು ಎಲ್ಲರೂ ಆಗ್ರಹಿಸ್ತಾರೆ.
ಜಿಲ್ಲೆಯಲ್ಲಿ. ಯಾಕಂದ್ರೆ ಇಲ್ಲಿವರೆಗೆ ಹೈದರಾಬಾದ್ ಕರ್ನಾಟಕದ 41 ಸ್ಥಾನಗಳಲ್ಲಿ ಪ್ರತಿ ಸಲ ಒಂದು 5-6 ಸೀಟ್ ಕಾಂಗ್ರೆಸ್ ಜಾಸ್ತಿ ಇತ್ತು. ನಾನು ಗಮನಿಸಿದಾಗ 20 ಮೇಲ್ಪಟ್ಟು ಯಾವಾಗಲೂ ಬಿಜೆಪಿ ಸರ್ಕಾರದ ಅಧಿಕಾರಿಗಳು, ಬೇರೆ ಪಕ್ಷದ ಅಧಿಕಾರಿಗಳು, ಯಾವುದೇ ಅಧಿಕಾರಿಗಳು ಸತತವಾಗಿ ಹೈದರಾಬಾದ್ ಕರ್ನಾಟಕದ ಹೆಚ್ಚಿನ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಆ ರಿಕಾರ್ಡಿಂಗ್ ಭಾರತೀಯ ಜನತಾ ಪಕ್ಷ ಬರಬೇಕಾಗಿತ್ತು. 41 ಸೀಟ್ಗಳಲ್ಲಿ ಈ ಸಲ 25-27 ಸೀಟ್ ನಾವು ಗೆಲ್ಲಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಅದು ನಾವು ನೋಡ್ಕೊಂಡಾಗ ಕಾರ್ಯಕರ್ತರ ಮನಸ್ಸುಗಳನ್ನು ನಾವು ಜಯಿಸಿದಾಗ, ಕಾರ್ಯಕರ್ತರಿಗೆ ಮನಸ್ಸಿದ್ದಾಗ, ಯಾಕಂದ್ರೆ ಲೀಡರ್ಗಳಿಗೆ ಬರೋ ವ್ಯತ್ಯಾಸ ಆಗುತ್ತೆ. ಸ್ಕೂಲ್ಗಳು ಲೀಡರ್ಗಳು ಬರೋದಿಲ್ಲ, ಆದ್ರೆ ಕಾರ್ಯಕರ್ತರು ಬಹಳ ವ್ಯತ್ಯಾಸ ಆಗ್ತಾರೆ. ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳಾಗ್ತದೆ. ಇಲ್ಲಿವರೆಗೆ ಗುಲಾಬರಾಗಿ ಯಾರು ಮಾರ್ಗದರ್ಶಿದ್ರೆ ತೆರೆದ ಒಂದು ಪುಸ್ತಕ ಇದ್ದಾಗ ಮಾರ್ಗದರ್ಶಿದ್ರೆ ಅವ್ರು ಪಡೆದವರು ಇವ್ರು ಪಡೆದವರು. ನಾನು ನೋಡಿದ್ರೆ ಜಿಲ್ಲೆಯಿಂದ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಜಾಗೃತಿ ಮಾಹಿತಿ ನಾಯಕರು ನಾವು ರಾಯಚೂರು ಜಿಲ್ಲೆಯ ರಾಜಕಾರಣ ಕಂಟ್ರೋಲ್ ಮಾಡಿದ್ರು. ಈ ತಾಲೂಕು ಅಭಿವೃದ್ಧಿ ಆಗಿದೆ. ಆದ್ರೆ ನಾನು ಅಭ್ಯರ್ಥಿಯಾಗಿ ನೋಡಿದಾಗ ತಾಲೂಕಲ್ಲಂದ್ರೆ ಪಟ್ಟಿಯಿಂದ ಬೆಳವಣಿಗೆ ಅದ್ರಾಗಿ ರಸ್ತೆಗಳು ಇರ್ಬೋದು, ಇನ್ನೊಂದು ಇರ್ಬೋದು. ನಾವು ಬೇರೆ ಬೇರೆ ತಾಲೂಕಲ್ಲಿ ನೋಡಿದ್ವಿ, ಗ್ರಾಮೀಣ ಪ್ರದೇಶದಲ್ಲಿ ರಾಯಚೂರು ಇರ್ಬೋದು, ಲಿಂಗಸೂರು ಇರ್ಬೋದು, ದೇವರು ಇರ್ಬೋದು, ಎಲ್ಲಾ ತಾಲೂಕುಗಳಲ್ಲಿ ಸೂಕ್ತವಾದ ರಸ್ತೆಗಳಿದ್ದಾವೆ, ಸುಸಜ್ಜಿತ ವ್ಯವಸ್ಥಿತ ಹಳ್ಳಿಗಳಲ್ಲಿ ಕಾಣ್ತವೆ. ಗ್ರಾಮೀಣ ಪ್ರದೇಶ ಇದು ಗ್ರಾಮೀಣ ಪ್ರದೇಶ ಇದು ಈ ತಾಲೂಕಲ್ಲಿ. ಅದ ಕಾರಣ ನಾವೆಲ್ಲರೂ ಇರ್ಬೋದು. ಯಾಕಂದ್ರೆ ನಾನು ಯಾರು ವೈಯಕ್ತಿಕವಾಗಿ ಬೇಸಿ ಮಾಡಿದ್ರೆ ಯಾರು ಪಟ್ಟು ಕೊಡ್ತೀನಿ. ಆದ್ರೆ ಇದರಲ್ಲಿ ಪಾಲುದಾರರಿಗೆ ಮತದಾರ ಇರುತ್ತದೆ. ಮತದಾರ ಜಾಗೃತಿ ಮತ ಹಾಕಿದಾಗ ಖಂಡಿತವಾಗಿ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ. ಮತದಾರ ನಿರ್ಲಕ್ಷ್ಯ ಯಾವಾಗ ಆಗಲ್ಲಪ್ಪ ಅಂದರೆ ಮಟ್ಟಿ ಮಾಡೋದ್ರ ಕೆಲಸ ಓಟ್ ಹಾಕಿದ್ರೆ ಇವತ್ತು ಇದೇ ಪರಿಸ್ಥಿತಿ ನಾವು ಕಾಣಬೇಕಾಗ್ತದೆ. ಅದಕ್ಕಾಗಿ ನಾವು ಜಾಗೃತರಾದಾಗ ಖಂಡಿತವಾಗಿ ಭಾರತ ಅಭಿವೃದ್ಧಿ ಆಗ್ತದೆ. ಆ ದಿಶೆಯಲ್ಲಿ ನಾವೆಲ್ಲ ನಾಯಕರ ಜೊತೆಗಿರ್ತೀವಿ. ಇವತ್ತು ವೀರಭದ್ರಗೌಡರು ಮತ್ತು ಅವರ ಪದಾಧಿಕಾರಿಗಳು ಮಾಲಿ ಮಂಡಲದಲ್ಲಿ ಹಿರಿಯರ ಮಾರ್ಗದರ್ಶನ ಸಹಕಾರದಲ್ಲಿ ಕೆಲಸ ಮಾಡಿ ಇವೆಲ್ಲರ ಜೊತೆಗೆ ನಾವು ಇರ್ತೀವಿ. ನಿಮ್ಮ ರಾಜಕೀಯ ಪಕ್ಷದ ಶಕ್ತಿ ಕೊಡುವಂತ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ತಾಲೂಕಿನ ಒಬ್ಬ ಶಾಸಕರನ್ನ ಕೊಡುವಂತ ಕೆಲಸ ನಿಮ್ಮ ಶ್ರಮ ಸಾರ್ಥಕ ಆಗಲಿ ಅಂತ ಹೇಳಿ ಈ ಶುಭ ಆದೇಶ ನಾನು ಮಾಡ್ಕೊಳ್ತೀನಿ. ಇವರಿಬ್ರು ಒಂದಾದ್ರೆ ಯಾವ ಶಕ್ತಿನೂ ಯಾವ ಗಾಳಿ ಮಳೆ ಯಾವ ಸೂತ್ರಗಾಳಿನೂ ತಡೆಯಕ್ಕಾಗಲ್ಲ. ನೀವು ಮನಸ್ಸು ಮಾಡ್ಬೇಕಷ್ಟೇ. ಗುರುವಂಟಿ ಅಂಬರೀಶ್ವರದಾಗೆ ಬಂದ್ವಿ. ಗುರುವಂಟಿ ಅಂಬರೀಶ್ವರದಾಗೆ ಇಬ್ಬರನ್ನ ಕರ್ಕೊಂಡು ಗಾಣ ಮಾಡ್ತೀವಿ. ಯಾರು ನಿಮ್ಮ ಪರವಾಗಿ ನಾವು ಗಾಣ ಮಾಡ್ತೀವಿ. ನಿಮ್ಮ ಅನ್ಯಾಯವಾಗಿ ನಾವು ಯಾರೇ ಪಕ್ಷದ ಅಭ್ಯರ್ಥಿ ಪಕ್ಷದ ಕ್ಯಾಂಡಿಡೇಟ್ ಯಾರ್ಯಾರು ಕೊಡ್ಲಿ ನೀವಿಬ್ಬರು ಕಲಿತು ಕೆಲಸ ಮಾಡಿದ್ರೆ 100% ಬಿಜೆಪಿ ಶಾಸಕರು ಮಾತ್ರ ಅಲ್ಲ, ನೀವಿಬ್ಬರು ಕಲಿತು ರಾಜ್ಯ ಬಿಜೆಪಿ ಹೇಳಿದ್ರೆ ಮಂತ್ರಿನೂ ಆಗ್ತಾರೆ. ಇವ್ರಿಗೆ ಶಕ್ತಿ ತುಂಬ 30 ವರ್ಷದಿಂದ ದುಡಿತಾರೆ. ಏನ್ ಸಿಕ್ಕಿದ್ರಿ ಅವರಿಗೆ? ಏನ್ ಸಿಕ್ಕಿದೆ ಅವರಿಗೆ? ಯಾವ್ದೇನ ಸರ್ಕಾರ ಒಪ್ಪಿಲ್ಲ, ಯಾವ ಇದರಿಂದ ಯಾರನ್ನ ಮಾಡ್ಕೊಂಡಿರಪ್ಪ ಸಾಧ್ಯನೇ ಇಲ್ಲ. ಆದಷ್ಟು ಜನ ಬಂದಿರಲ್ಲ. ನಿಮ್ಮ ತಾಳ್ಮೆ ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ ಅಂತ ಹೇಳಿ ನನ್ನ ಅನ್ಸುತ್ತೆ. ನಿಮ್ಮನ್ನು ಮೆಚ್ಚಬೇಕು ನಾವು. ಇವತ್ತು ನಾವು 15 ವರ್ಷ ಅಧಿಕಾರದಲ್ಲಿದ್ರು ನಾವು ಕನಿಷ್ಠ ಜನ ಬರಂಗಿಲ್ಲ. ಆದ್ರೆ ನೀವು ಅಧಿಕಾರದಲ್ಲಿ 30 ವರ್ಷದಿಂದ ಇಲ್ಲದ್ರು ಇಷ್ಟು ಜನ ಬಂದಿರಲ್ಲ. ನಿಮ್ಮೆಲ್ಲ ತಾಯಿಗೆ ಪ್ರಣಾಮಗಳು ಅಂತ ಹೇಳಿ ಬಯಸ್ತೇನೆ ನಾನು. ನಿಮ್ಮ ತಾಯಿ ಮುಗಿಬೇಕು. ಬಿ.ವಿ. ನಾಯಕರಿಗೆ ಟಿಕೆಟ್ ಅನ್ನೋ ಎಷ್ಟು ದಿನ ಇತ್ತು? 12 ದಿನ. 12 ದಿನದಲ್ಲಿ ಬಿ.ವಿ. ನಾಯಕರು ಹೊಸ ಎಲ್ಲ ಊರಿಗೆ ಹೋಗಕ್ಕೂ ಆಗಿಲ್ಲ. ಎಷ್ಟು ಓಟ್ನಲ್ಲಿ ಸೋತ್ರಪ್ಪ? 4,000. ಇನ್ನ ಎಷ್ಟು ಓಟ್ ತಗೋಬೇಕಾಗಿತ್ತು? 2,100 ಓಟ್ ತಗೊಂಡಿದ್ರೆ ಅವ್ರು ಎತ್ತಿದ್ರು. 2,001 ಓಟು ಜಾಸ್ತಿ ಅಲ್ಲ. ನೀವು ಎಲ್ಲರೂ ಕಲ್ತು ಮಾಡಿದ್ರೆ 2,001 ಓಟು ಅಲ್ಲ, ಇನ್ನು 10,000 ಓಟು ಬರ್ತಿದ್ದು. ಆಗಿಲ್ಲ ಕೆಲಸ. ನಾನು ಹೇಳ್ತೀನಿ, ನಾನು ಇಲ್ಲೇ ಹೋಗ್ತೀನಿ, ಇದೇ ನೀರು ಕೊಡ್ತೀನಿ, ಇದೇ ಬರುತ್ತಿಲ್ಲ, ಇದೇ ಆ ಕೆಲಸ ಆಗಿಲ್ಲ. ಒತ್ತಟ್ಟಿನಿಂದ ಓಡಾಡುವಂತ ಕೆಲಸ ಆಗಿಲ್ಲ. ಇದು ಆಗಬಾರ್ದು. ನಾವು ತಾಯಿಗೆ ಮೋಸ ಮಾಡಿದ್ರೆ, ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮೋಸ ಮಾಡಿದ್ರೆ ನಾವು ನಮ್ಮ ತಾಯಿ
ಈ ವಿನಾಯಕರಲ್ಲಿ ಯಾರೇ ಆ ಕೆಲಸ ಬಾಯಿಂದ ಬರುವ ಇದು ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡೋದು. ನಾವು ಏನು ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳು, ಯಾರೇ 90% ಸಮಸ್ಯೆಗಳು ಬಗೆಹರಿಲ್ಲ, ಇನ್ನೊಂದು 50% ಸಮಸ್ಯೆಗಳು ಇದ್ರೆ ನಾವು ಕೇಂದ್ರ ನಾಯಕರ ಕರ್ಕೊಂಡು ಹೋಗಿ ನಾವು ಬಗೆಹರಿಸುವಂತ ಕೆಲಸ ಮಾಡೇ ಮಾಡ್ತೀವಿ. ಅದು ಯಾವ ಮುಖಂಡ ಇದ್ರು ಈ ಸಾರಿ ನಾವು ಪಡೆದುಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ 7 ಕ್ಷೇತ್ರದಲ್ಲಿ ಸರಿಸುಮಾರು 5 ಕ್ಷೇತ್ರ ಗೆಲ್ಲಬೇಕಂತೇಳಿ ನಾವು ಪಡೆದುಕೊಂಡಿದ್ದೇವೆ. 100% ಗೆಲ್ಲಿಸಿಕೊಂಡು ಬರ್ತಿದ್ದೇವೆ. ಯಾಕಂದ್ರೆ ಕಾಂಗ್ರೆಸ್ ಮಾಡುವ ಅನೈತಿಕ ಚಟುವಟಿಕೆಗಳು, ಭ್ರಷ್ಟಾಚಾರ, ಬಂಡತನ, ಅವರ ಪರಮಾವಧಿಯ ಹೇಳಿಕೆಗಳು ನೋಡಿ ಜನರಿಗೆ ಬೇಜಾರಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಏನಾಯ್ತು, ನೇಹ ಪ್ರಕರಣ ಏನಾಯ್ತು, ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೀವಿ. ನಾವು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ, ನಮ್ಮ ತಾಯಂದಿರಿಗೆ. ಏನು ಯಾವ ಅಭಿವೃದ್ಧಿ ಕಾರ್ಯಗಳು ಯಾವ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ಸುಮ್ಮನೆ ಒಂದು ಪೂಜೆ ಮಾಡೋದು ಮತ್ತು 4 ತಿಂಗಳ ಮುಂದಕ್ಕೆ ಹೋಗೋದು, ಈ ರೀತಿಯ ಚಟುವಟಿಕೆಗಳು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ನಿಮ್ಮೆಲ್ಲರ ಜವಾಬ್ದಾರಿ. ಈ ಸಾರಿ ನಾವು ಈಗಿಂದಲೇ ಶುರು ಮಾಡಬೇಕು. ಈ 3 ವರ್ಷದ ಇಲ್ಲ, ಹಾಗೆ 2 ವರ್ಷ ಹೋಯ್ತು, ಇನ್ನು 3 ವರ್ಷ ಕಣ್ಮುಚ್ಚಿಕೊಂಡಿರೋದ್ರಲ್ಲಿ ಬರ್ತದ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡೋದು, ನಾವು ನೀವೆಲ್ಲರೂ ಪಣ ಕೊಟ್ಟು ವೇದಿಕೆಯಲ್ಲಿ ಬಂದು ನಿಮ್ಮೆಲ್ಲರ ಜೊತೆಯಲ್ಲಿ ಇರ್ತೀವಿ. ನಾವು ನೀವೆಲ್ಲರೂ ಬಂದ್ರೆ 100% 7 ಕ್ಷೇತ್ರದಲ್ಲಿ 5 ಕ್ಷೇತ್ರ ಬಿಜೆಪಿ ಬಾವುಟ ಹಾರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಮುಂದಿನ ಸಾರಿ ಬಿಜೆಪಿ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿನೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕೆ ಬಯಸ್ತೇನೆ ನಾನು ನಿಮ್ಮಲ್ಲಿ. ಸೈಯದ್ ಖಾದರ್ ಬಾಷಾ, ಮಾನ್ವಿ, ಟಿವಿ 20 ಕನ್ನಡ ನ್ಯೂಸ್.